ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡಿ ಗುರುಗಳೇ. ಖಂಡಿತ ಅಮ್ಮ. ಸೊ ಕರ್ಕಾಟಕ ರಾಶಿ ವಿಚಾರ ನೋಡಿದ್ದಾದಲ್ಲಿ ಕರ್ಕಾಟಕ ರಾಶಿಯವರಿಗೆ ಕುಜ ಬಂದು ಇಲ್ಲಿ 9ನೇ ಮನೆಯಲ್ಲಿರತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. 10 ಮತ್ತು 5ನೇ ಮನೆ ಅಧಿಪತಿ ಆದಂಥ ಕುಜ 9ರಲ್ಲಿರತಕ್ಕಂಥದ್ದು ತುಂಬ ಚೆನ್ನಾಗಿದೆ. ಟ್ರಾವೆಲ್ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವ್ರು ಮತ್ತು ಈ ಒಂದು ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್ ತಯಾರು ಮಾಡ್ತಕ್ಕಂಥವ್ರು ಆಗಿರ್ಬೋದು, ಅಥವಾ ಒಂದು ಮೆಟಲ್ ಬೇಸ್ಡ್ ಬಿಸ್ನೆಸ್ಗಳು ಯಾರ್ಯಾರು ಮಾಡ್ತಾರೆ, ಸ್ಟೈನ್ಲೆಸ್ ಸ್ಟೀಲು, ಕಾಪರು ಮತ್ತು ಬೇರೆ ಯಾವುದೇ ಒಂದು ಮೆಟೀರಿಯಲ್ಸ್ ಆಗಿರ್ಬೋದು, ಇದಕ್ಕೆ ರಿಲೇಟೆಡ್ ಆಗಿರುವಂತಹ ಫ್ಯಾಕ್ಟ್ರಿಗಳು ನಡೆಸ್ತಾ ಇರ್ತಕ್ಕಂಥ ವ್ಯಕ್ತಿಗಳು ಎಲ್ರಿಗೂ ಅದ್ಭುತವಾದಂಥ ಒಂದು ರಿಸಲ್ಟ್ಸ್ ಬರುತ್ತೆ. ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಆಗುತ್ತೆ ಈ ತಿಂಗಳಿನಲ್ಲಿ, ತುಂಬ ಚೆನ್ನಾಗಿದೆ. ಮೇಷರಾಶಿಗೆ ರವಿ ಪ್ರವೇಶ ಆದಾಗ 14ನೇ ತಾರೀಕು ನಂತರ ಧನಸ್ಥಾನಾಧಿಪತಿ ಕುಟುಂಬಾಧಿಪತಿ ಆದಂಥ ರವಿ ಮೇಷರಾಶಿಗೆ ಪ್ರವೇಶ ಮಾಡಿದಾಗ ಕಳೆದ 3 ವರ್ಷಗಳಿಂದ ನಿಮಗೆ ಬರಬೇಕಾಗಿರುವಂಥ ಒಂದು ಅರಿಯರ್ಸ್ ಆಗಲಿ ಲಾಭಾಂಶಗಳಾಗಲಿ ಎಲ್ಲವೂ ಸಹ ಬರುತ್ತೆ. ಒಂದಷ್ಟು ಜನ ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ಗಳು ತೊಗೊಂಡಿರ್ತಾರೆ. ಅದರಲ್ಲೂ ಸಹ ಈ ಸಾಫ್ಟ್ವೇರ್ ಕಂಪ್ನಿಗಳಿಗಾಗಲಿ ಗೌರ್ಮೆಂಟ್ಗಳಿಗಾಗಲಿ ಕಾಂಟ್ರಾಕ್ಟ್ನ ಟೆಂಡರ್ಗಳನ್ನ ಹಾಕ್ಬಿಟ್ಟು ಕಾಂಟ್ರಾಕ್ಟ್ ಹಾಕಿ ಸುಮಾರು ಜನ ಲಾಸ್ ಆಗಿದ್ದಾರೆ. ಬಿಲ್ಗಳೇ ಆಗಿಲ್ಲ. ಇದೇ ಸಮಸ್ಯೆ ಬಗ್ಗೆ ಹೇಳ್ತಾ ಇದ್ದೀನಿ. 6 ತಿಂಗಳು 8 ತಿಂಗಳು 1.5 ವರ್ಷಗಳಿಂದ ಬಿಲ್ಗಳಾಗಿರೋದಿಲ್ಲ ನಿಮಗೆ. ಸೊ ಅದು ಹೇಗೆ ನಡೆಸ್ತೀರಾ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಈ ಕಡೆ ಸಂಬಳಗಳು ಕೊಡಬೇಕು ಒಂದಷ್ಟು ಜನ ನಿಮ್ಮನ್ನು ನಂಬ್ಕೊಂಡಿರುವಂಥ ವ್ಯಕ್ತಿಗಳಿರ್ತಾರೆ, ಆ ಕಡೆ ಬರಬೇಕಾಗಿರೋ ದುಡ್ಡುಗಳು ಬಂದಿರೋದಿಲ್ಲ, ಎರಡೂ ಕಡೆ ಸಮಸ್ಯೆಗಳಿರುತ್ತೆ. ಸೊ ಈ ಸಮಯದಲ್ಲಿ ಮೇಷರಾಶಿಗೆ ಯಾವಾಗ ರವಿ ಪ್ರವೇಶ ಆಗ್ತಾನೆ ಈ ಎಲ್ಲ ಬಿಲ್ಲುಗಳು ಸಹ ಆಟೋಮೆಟಿಕ್ಕಾಗಿ ಪಾಸ್ ಆಗ್ತಾ ಹೋಗುತ್ತೆ. ಬರಬೇಕಾಗಿರೋ ದುಡ್ಡುಗಳೆಲ್ಲ ಒಂದೊಂದಾಗಿ ನಿಮ್ಮವರೆಗೂ ತಲುಪುವಂಥ ಸಾಧ್ಯತೆಗಳನ್ನ ನೋಡ್ತೀರಾ. ತುಂಬ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಇನ್ನು ವೃಷಭ ರಾಶಿಗೆ ಶುಕ್ರ ಪ್ರವೇಶ ಆದಾಗ ನಿಮಗೆ ಮಿಕ್ಸೆಡ್ ರಿಸಲ್ಟ್ಸ್ ಕೊಡುವಂಥ ಒಂದು ಸಾಧ್ಯತೆಗಳಿರುತ್ತೆ. ಜ್ಯುವೆಲರಿ ಬಿಸ್ನೆಸ್ ಮಾಡ್ತಾ ಇರೋವಂಥವ್ರು, ಕ್ಲಾತ್ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವ್ರು, ಅದೇ ಪ್ರಕಾರವಾಗಿ ಕಾಸ್ಮೆಟಿಕ್ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವ್ರು ಸ್ವಲ್ಪ ಕೇರ್ಫುಲ್ ಆಗಿರಿ. ಒಂದು ಕಡೆ ಲಾಭಗಳು ಬರುತ್ತೆ, ಅನುಕೂಲಗಳಾಗತ್ತೆ, ಆದರೆ ಅದು ಎಲ್ಲೋ ಒಂದು ಹಂತದಲ್ಲಿ ನಿಮಗೆ ಕಂಪ್ಲೀಟಾಗಿ ನಿಮ್ಮ ನಿಯಂತ್ರಣದಲ್ಲಿ ನಿಲ್ಲದೆ ಸ್ವಲ್ಪ ನಷ್ಟಗಳಾಗುವಂಥ ಒಂದು ಸಾಧ್ಯತೆಗಳು ಸಹ ಇರುತ್ತೆ. ಈ ಬಗ್ಗೆ ಕೇರ್ಫುಲ್ ಆಗಿರಬೇಕು. ಇದಿಷ್ಟು ಬಿಟ್ಟರೆ ನಿಮಗೆ ಬೇರೆ ಎಲ್ಲ ಗ್ರಹಗಳು ಅನುಕೂಲಕರವಾಗಿದೆ. ಪ್ರಮುಖವಾಗಿ ಬುಧ ನಿಮ್ಮ ರಾಶಿಗೆ ವ್ಯಯಾಧಿಪತಿ ತೃತೀಯಾಧಿಪತಿ ಎರಡೂ ಆಗಿ 9ನೇ ಮನೆಯಲ್ಲಿರೋದ್ರಿಂದ ಫಾರಿನ್ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳು, ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡೋಂಥವ್ರು, ಫಾರಿನ್ ಟ್ರೇಡಿಂಗ್ ಮಾಡತಕ್ಕಂಥ ವ್ಯಕ್ತಿಗಳು, ತುಂಬ ಫ್ರೀಕ್ವೆಂಟಾಗಿ ಫಾರಿನ್ಗೆ ಹೋಗಿ ಬರತಕ್ಕಂಥ ಒಂದಷ್ಟು ಜನ ಇರ್ತಾರೆ. ಇವಾಗ ಮೇಕ್ ಇನ್ ಇಂಡಿಯಾ ಜಾಸ್ತಿ ಆಗಿರೋದ್ರಿಂದ ಬಹಳಷ್ಟು ಜನ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಚೈನಾಗೆ ಹೋಗ್ತಾರೆ, ಅಲ್ಲಿಂದ ರಾ ಮೆಟೀರಿಯಲ್ ತೊಗೊಂಡ್ಬರ್ತಾರೆ, ಇಲ್ಲಿ ತಯಾರು ಮಾಡ್ತಾ ಇದ್ದಾರೆ. ಒಳ್ಳೆಯದೇ, ತೊಂದರೆ ಏನಿಲ್ಲ. ಬಟ್ ಅತಿಯಾಗಿ ನಂಬಕ್ಕೆ ಹೋಗ್ಬಿಟ್ಟು ಅಲ್ಲೆಲ್ಲ ಸಮಸ್ಯೆಗಳಿಗೆ ಸಿಕ್ಕಾಕೊಳ್ತೀರಾ. ಕೇರ್ಫುಲ್ ಆಗಿರಿ. ಇದಿಷ್ಟನ್ನ ನೋಡಿಕೊಂಡ್ರೆ ನಿಮಗೆ ಮಿಕ್ಕಿದ್ದೆಲ್ಲವೂ ಸಹ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಆದಷ್ಟು ಕರ್ಕಾಟಕ ರಾಶಿಯವರು ನಮ್ಮ ಇಂಡಿಯಾದಲ್ಲೇ ವ್ಯಾಪಾರ ಮಾಡಿದ್ರೆ ಒಳ್ಳೇದು ಅಂತ ನಮ್ಮ ಗುರುಗಳು ಇಂಡೈರೆಕ್ಟ್ ಆಗಿ ತಿಳಿಸ್ಕೊಡ್ತಾ ಇದ್ದಾರೆ. ಎಚ್ಚೆತ್ಕೊಳ್ಳಿ.